ಅವರೆಲ್ಲ ಆರೋಗ್ಯ ಸೇವಕರು, ಅದರಲ್ಲೂ ಮಹಿಳೆಯರ ಪಾಲಿನ ಆಪದ್ ಬಾಂಧವರು. ಆದರೆ ಅದೇ ಆಶಾ ಕಾರ್ಯಕರ್ತೆಯರು ಸಂಕಷ್ಟದಲ್ಲಿದ್ದರು. ಕಳೆದ 4 ದಿನಗಳಿಂದ ಚಳಿಯಲ್ಲಿ ನಡುಗುತ್ತಾ ಹೋರಾಟ ಕಳೆದಿದ್ರು. ಈಗ ಆ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಮೈಕೊರೆಯೋ ಚಳಿಯಲ್ಲೇ ಹೋರಾಟ, ಬೀದಿಯಲ್ಲೇ ಮಲಗಿ ಆಕ್ರೋಶ. ಪಿಂಕ್ ನಾರಿಯರ ಇದೇ ಪ್ರತಿಭಟನೆಗೆ ಸರ್ಕಾರ ಕೊನೆಗೂ ಮಣಿದಿದೆ. ಆಶಾ ಕಾರ್ಯಕರ್ತೆಯರ ಹೋರಾಟಕ್ಕೆ ಮಣಿದ ಸರ್ಕಾರ 10,000 ಗೌರವಧನಕ್ಕೆ ಒಪ್ಪಿಗೆ, ಪ್ರತಿಭಟನೆ ವಾಪಸ್. ಗರ್ಭಿಣಿ ಇರಲಿ, ಬಾಣಂತಿ ಇರಲಿ, ಮನೆಯಲ್ಲಿ ಮಹಿಳೆಯರಿಗೆ ಯಾವುದೇ ತೊಂದರೆ ಇದ್ರೂ ಮೊದಲು ನೆನಪಾಗೋದೇ ಆಶಾ ಕಾರ್ಯಕರ್ತೆಯರು. ಹೀಗೆ ಮಹಿಳೆಯರಿಗೆ ನೆರವಾಗ್ತಿದ್ದ ಪಿಂಕ್ ನಾರಿಯರು ಮೈಕೊರೆಯೋ ಚಳಿಯಲ್ಲೇ ಅಹೋರಾತ್ರಿ ಹೋರಾಟಕ್ಕೆ ಇಳಿದಿದ್ರು. ಕಳೆದ 4 ದಿನದಿಂದಲೂ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು. ಮಾಸಿಕ 15,000 ಗೌರವಧನ ಕೊಡಿ ಅಂತ ಪ್ರತಿಭಟನೆ ನಡೆಸಿದ್ರು. ಇದೇ ಹೋರಾಟಕ್ಕೆ ಮಣಿದ ಸರ್ಕಾರ ಸದ್ಯ 10,000 ಮಾಸಿಕ ಗೌರವಧನ ಕೊಡಲು ಒಪ್ಪಿದೆ. ಉಳಿದ ಬೇಡಿಕೆಗಳನ್ನು ಈಡೇರಿಸೋ ಭರವಸೆ ನೀಡಿದೆ. ಇನ್ಸೆಂಟಿವ್ ಸೇರಿದಂತೆ ತಿಂಗಳಿಗೆ 10,000 ರೂಪಾಯಿ ತಲುಪಿಸುವಂತೆ ಮಾಡ್ತೀವಿ ಅಂತ ಸ್ವತಃ ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ. ಇವತ್ತು ಮಾತಾಡಿ ಅವರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಬರೋ ರೀತಿಯಲ್ಲಿ ಮಾಡಿದ್ದೀವಿ. ಅದು ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್. ಈಗ ಅವರು ವಾಪಸ್ ತಗೋತೀವಿ ಅಂತ ಒಪ್ಕೊಂಡಿದ್ದಾರೆ. 4 ದಿನದಿಂದಲೂ ಹೋರಾಟ ಮಾಡ್ತಾ ಇದ್ರೂ ಸರ್ಕಾರ ಗಮನ ಹರಿಸಿರಲಿಲ್ಲ. ಚಳಿ ಹೆಚ್ಚಾಗಿದ್ದರಿಂದ ಹಲವರು ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಹೀಗಾಗಿ ಎಲ್ಲರಿಂದಲೂ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಇಂದು ಸಂಧಾನ ಸಭೆ ನಡೆಸಿದ ಸರ್ಕಾರ ಗೌರವಧನ ಹೆಚ್ಚಳದ ಭರವಸೆ ನೀಡಿದೆ. ಇನ್ನು ನಿವೃತ್ತಿ ಬಳಿಕ ಇಡಿಗಂಟು ಕೊಡಿ ಅಂತಾನೂ ಆಶಾ ಕಾರ್ಯಕರ್ತೆಯರು ಆಗ್ರಹಿಸಿದ್ದಾರೆ. ಅವ್ರು ಕೊಟ್ಟಿರೋ ಕೆಲಸಕ್ಕೇನೆ ನಾವು ವೇತನ ಕೇಳ್ತಾ ಇರೋದು. ಸೊ ಅದನ್ನೇ ನಿಗದಿ ಮಾಡಿಲ್ಲ ಅಂದರೆ ಇಡಿಗಂಟು, ಇನ್ನು 5 ಲಕ್ಷ ಇಡಿಗಂಟು ಕೇಳ್ತಾ ಇದ್ದೀವಿ. ಅದು ನಾವು ರಿಟೈರ್ಡ್ ಆದರೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅದನ್ನು ಕೊಡಬೇಕು. ಒಂದು ನಮಗೆ 3 ತಿಂಗಳು ರಜಾ ಕೊಟ್ಟು ನಮಗೆ ಅದ್ರ ತಕ್ಕನಂಗೆ ಗೌರವಧನನ 3 ತಿಂಗಳು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಯಾವುದಿದೆ ಸರ್ ಇದರಲ್ಲಿ ತಪ್ಪು? ಮಹಿಳೆಯರು ಹಾಗೂ ಆರೋಗ್ಯ ಇಲಾಖೆ ನಡುವೆ ಆರೋಗ್ಯ ಸ್ತಂಭವಾಗಿ ಕೆಲಸ ಮಾಡ್ತಿರೋ ಆಶಾ ಕಾರ್ಯಕರ್ತೆಯರು 4 ದಿನದಿಂದಲೂ ಹೋರಾಟ ಮಾಡಿದ್ರು. ಕೊನೆಗೂ ಹೋರಾಟಕ್ಕೆ ಜಯ ಸಿಕ್ಕಿದ್ದು ಪ್ರತಿಭಟನೆ ಅಂತ್ಯವಾಗಿದೆ. ಶಾಂತಮೂರ್ತಿ, TV9 ಬೆಂಗಳೂರು.